ಹಾ, ಹಳ್ಳಿಗಳ ಜಾತ್ರೆಯಲ್ಲಿ ನಡೆಯುವ ತೊಗಲುಗೊಂಬೆಯಾಟದ ಬಗ್ಗೆ ನಿಂಗೆಲ್ಲ ಗೊತ್ತೇ ಇದೆ ಅಲ್ವಾ? ಖಂಡಿತ. ಒಂದು ಬಿಳಿ ಪರದೆ ಇರುತ್ತೆ ಮತ್ತೆ ಅದರ ಹಿಂದೆ ದೀಪದ ಬೆಳಕು ಇರುತ್ತೆ ಅಲ್ವಾ? ಹೌದು ಹೌದು. ಆ ಪರದೆ ಮೇಲೆ ಬಣ್ಣ ಬಣ್ಣದ ಗೊಂಬೆಗಳ ನೆರಳು ಬಂದ್ರೆ ಸಾಕು, ಒಂದು ಅದ್ಭುತ ಕಥೆ ಶುರುವಾಗುತ್ತೆ. ನಿಜ. ಆದ್ರೆ ನಮ್ಮ ತಲೆ ಮೇಲಿರುವ ಆ ದೊಡ್ಡ ಆಕಾಶದಲ್ಲಿರುವಾಗ ಇದೇ ರೀತಿಯ ಒಂದು ಬೃಹತ್ ನೆರಳಿನ ಆಟ ನಡೆಯುತ್ತೆ ಗೊತ್ತಾ? ಓಹೋ, ಹೌದಾ? ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯಲ್ಲಿ ಆಕಾಶದಲ್ಲಿ ನಡೆಯುವ ಆ ದೊಡ್ಡ ನೆರಳಿನ ಆಟದ ಬಗ್ಗೆನೇ ಡೀಪ್ ಡೈವ್ ಮಾಡೋಣ. ಖಂಡಿತ ಮಾಡೋಣ. ಅಂದ್ರೆ ಮುಖ್ಯವಾಗಿ ಸನ್ ಮತ್ತೆ ಅರ್ತ್ ಹಾಗೆ ಮೂನ್ ಒಂದೇ ಸರಳ ರೇಖೆಯಲ್ಲಿ ಬಂದು ಆಡುವ ಕಣ್ಣ ಮುಚ್ಚಾಲೆ ಆಟ ಇದು. ಇದನ್ನೇ ನಾವು ಸೋಲಾರ್ ಎಕ್ಲಿಪ್ಸ್ ಮತ್ತು ಲೂನಾರ್ ಎಕ್ಲಿಪ್ಸ್ ಅಂತ ಕರೆಯೋದು ಅಲ್ವಾ? ಹೌದು. ಆಕಾಶದಲ್ಲಿ ನಡೆಯುವ ಈ ಅದ್ಭುತ ಮ್ಯಾಜಿಕ್ ಬಗ್ಗೆ ನಮ್ಮ ಮೂಲಗಳು ಬಹಳ ಆಸಕ್ತಿದಾಯಕ ಮಾಹಿತಿ ನೀಡಿದೆ. ಸರಿ, ಇವಾಗ ಸೂರ್ಯಗ್ರಹಣ ಅಥವಾ ಸೋಲಾರ್ ಎಕ್ಲಿಪ್ಸ್ ಬಗ್ಗೆ ಯೋಚಿಸುವಾಗ ನನ್ಗೊಂದು ದೊಡ್ಡ ಡೌಟ್ ಇತ್ತು. ಅದೇನು ಅಂತ ಕೇಳಿ? ಹಗಲಿನಲ್ಲಿ ಮೂನ್ ಬಂದು ಸನ್ನನ್ನು ಮುಚ್ಚುತ್ತದೆ ಅಂತ ನಮಗೆಲ್ಲ ಗೊತ್ತು. ಆದ್ರೆ ಸನ್ ಒಂದು ದೊಡ್ಡ ಕಲ್ಲಂಗಡಿ ಹಣ್ಣಿನ ಥರ ಇದ್ರೆ ಮೂನ್ ಬಂದು ಕೇವಲ ಒಂದು ಸಣ್ಣ ಸಾಸಿವೆ ಕಾಳಿನ ಥರ ಇಡುತ್ತೆ ಅಲ್ವಾ? ಹೌದು. ಗಾತ್ರದಲ್ಲಿ ತುಂಬಾನೇ ವ್ಯತ್ಯಾಸ ಇದೆ. ಅದೇ ನನ್ನ ಪ್ರಶ್ನೆ. ಅಷ್ಟು ಚಿಕ್ಕ ಸಾಸಿವೆ ಕಾಳು ಆ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ಮುಚ್ಚಲು ಹೇಗೆ ಸಾಧ್ಯ? ಇದು ಬಹಳ ಒಳ್ಳೆ ಪ್ರಶ್ನೆ. ಈ ನಿಖರವಾದ ಹೋಲಿಕೆಯೇ ಈ ನೆರಳಿನ ಆಟದ ಗುಟ್ಟು. ಅಂದ್ರೆ ಹೇಗೆ? ಇಲ್ಲಿ ದೂರ ಅಂದ್ರೆ ಡಿಸ್ಟೆನ್ಸ್ ಬಹಳ ಮುಖ್ಯ ಆಗುತ್ತೆ. ಗಾತ್ರದಲ್ಲಿ ಸನ್ ನಮ್ಮ ಮೂನ್ಗಿಂತ ಬರೋಬ್ಬರಿ 400 ಪಟ್ಟು ದೊಡ್ಡದಾಗಿದೆ. ವಾವ್, 400 ಪಟ್ಟು ದೊಡ್ಡದಾ? ಹೌದು. ಆದ್ರೆ ಅದೇ ಸಮಯದಲ್ಲಿ ಆ ಸನ್ ನಮ್ಮಿಂದ 400 ಪಟ್ಟು ಹೆಚ್ಚು ದೂರದಲ್ಲೂ ಇದೆ. ಓಹೋ, ಇವಾಗ ಅರ್ಥ ಆಯ್ತು. ನಾವು ಕಣ್ಣಿನ ಹತ್ರ ಒಂದು ಸಣ್ಣ ನಾಣ್ಯವನ್ನು ಇಟ್ಕೊಂಡ್ರೆ ಅದು ದೂರದಲ್ಲಿರುವ ದೊಡ್ಡ ಬಿಲ್ಡಿಂಗ್ ಅನ್ನೇ ಮುಚ್ಚಿಬಿಡುತ್ತೆ ಅಲ್ವಾ? ನಿಖರವಾಗಿ ಹೇಳಿದ್ರಿ. ಅದೇ ಕಾರಣಕ್ಕೆ ನಾವು ಆಕಾಶದಿಂದ ನೋಡುವಾಗ ಅವೆರಡು ನಮಗೆ ಒಂದೇ ಗಾತ್ರದಲ್ಲಿ ಕಾಣ್ತಾವೆ. ಭಾರಿ ಮಜವಾಗಿದೆ ಈ ವಿಷಯ. ಹೌದು. ಮತ್ತು ಈ ಮ್ಯಾಜಿಕ್ಕಿಂದಲೇ ಸೋಲಾರ್ ಎಕ್ಲಿಪ್ಸ್ ಆದಾಗ ಹಗಲಲ್ಲೇ ಸ್ವಲ್ಪ ಸಮಯ ಕತ್ಲಾಗುತ್ತೆ. ನಾನು ಕೇಳಿದ್ದೇನೆ. ಮತ್ತೆ ಗ್ರಹಣದ ಕೊನೆಯಲ್ಲಿಯ ಆಕಾಶದಲ್ಲಿ ಒಂದು ಹೊಳೆಯುವ ವಜ್ರದ ಉಂಗುರ ಕಾಣುತ್ತೆ ಅಲ್ವಾ? ಖಂಡಿತ. ಸೂರ್ಯನ ಬೆಳಕು ಚಂದ್ರನ ಬದಿಯಿಂದ ಸಣ್ಣದಾಗಿ ಹೊರಬರುವಾಗ ಹಾಗೆ ಕಾಣುತ್ತೆ. ಇದನ್ನೇ ವಿಜ್ಞಾನಿಗಳು ಡೈಮಂಡ್ ರಿಂಗ್ ಇಫೆಕ್ಟ್ ಅಂತ ಕರೀತಾರೆ. ಕೇಳಲೇ ರೋಮಾಂಚನ ಆಗತ್ತೆ. ಸರಿ, ಈಗ ಮೂನ್ ಮಧ್ಯ ಬಂದು ನೆರಳು ಮಾಡಿದ್ರೆ ಅದು ಸೋಲಾರ್ ಎಕ್ಲಿಪ್ಸ್ ಆಗುತ್ತೆ. ಹೌದು. ಹಾಗಾದ್ರೆ ಈ ಕಣ್ಣ ಮುಚ್ಚಾಳೆ ಆಟದಲ್ಲಿ ನಮ್ಮ ಅರ್ತ್ ಕೂಡ ಪಾಲ್ಗೊಳ್ಬಹುದಲ್ವಾ? ಖಂಡಿತ ಪಾಲ್ಗೊಳ್ಳುತ್ತೆ. ಅಂದ್ರೆ ರಾತ್ರಿ ಹೊತ್ತು ಸನ್ ಮತ್ತು ಮೂನ್ ಮಧ್ಯ ನಮ್ಮ ಅರ್ತ್ ಬಂದ್ರೆ ಭೂಮಿಯ ದೊಡ್ಡ ನೆರಳು ಚಂದ್ರನನ್ನೇ ನುಂಗಿ ಆಗ್ಬೇಕು ಅಲ್ವಾ? ಹೌದು. ಅದನ್ನೇ ನಾವು ಲೂನಾರ್ ಎಕ್ಲಿಪ್ಸ್ ಅಥವಾ ಚಂದ್ರಗ್ರಹಣ ಅಂತ ಕರೆಯೋದು. ಆದ್ರೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಟ್ವಿಸ್ಟಾ? ಅದೇನು? ಅರ್ಥ್ನ ನೆರಳು ಚಂದ್ರನ ಮೇಲೆ ಬಿದ್ದಾಗ ಮೂನ್ ಸಂಪೂರ್ಣವಾಗಿ ಕಪ್ಪಾಗಿ ಕಣ್ಮರೆಯಾಗೋದಿಲ್ಲ. ಹೌದಾ? ಕತ್ತಲ ನೆರಳು ಬಿದ್ದಾಗ ಕಪ್ಪಾಗ್ಬೇಕು ತಾನೆ? ಕಪ್ಪಾಗುವ ಬದಲು ಅದು ಸುಂದರವಾದ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನೇ ಬ್ಲಡ್ ಮೂನ್ ಅಂತ ಕರೆಯುತ್ತಾರೆ. ವಾವ್, ಬ್ಲಡ್ ಮೂನಾ? ಅದೇ ಆ ಕೆಂಪು ಬಣ್ಣ ಎಲ್ಲಿಂದ ಬಂತು? ನಮ್ಮ ಅರ್ತ್ ಸುತ್ತ ಇರುವ ವಾತಾವರಣ ಅಥವಾ ಗಾಳಿಯ ಪದರ ಇದೆಯಲ್ಲ, ಅದು ಒಂದು ದೈತ್ಯ ಗ್ಲಾಸ್ ಲೆನ್ಸ್ ತರ ಕೆಲ್ಸ ಮಾಡುತ್ತೆ. ಓಹೋ, ಅಂದ್ರೆ ಗಾಳಿ ಬೆಳಕನ್ನು ಬಗ್ಗಿಸುತ್ತಾ? ಹೌದು. ಸಣ್ಣ ಬೆಳಕು ಈ ಗಾಳಿಯ ಮೂಲಕ ಹಾದು ಹೋಗುವಾಗ ಬಾಗ್ತದೆ. ಆಗ ಗಾಳಿಯಲ್ಲಿರುವ ಧೂಳು ನೀಲಿ ಬೆಳಕನ್ನು ಚದುರಿಸುತ್ತೆ. ಸರಿ. ಆದರೆ ಕೆಂಪು ಬೆಳಕು ಮಾತ್ರ ನೇರವಾಗಿ ಹೋಗಿ ಮೂನ್ ಮೇಲೆ ಬೀಳ್ತದೆ. ಅಂದ್ರೆ ಆ ಸಮಯದಲ್ಲಿ ನಮ್ಮ ಅರ್ಥನ ಮೇಲಾಗುವ ಎಲ್ಲಾ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳ ಕೆಂಪು ಬೆಳಕು ಒಟ್ಟಾಗಿ ಒಂದು ಪ್ರೊಜೆಕ್ಟರ್ ತರ ಮೂನ್ ಮೇಲೆ ಬೀಳುತ್ತೆ ಅಂತಾಯ್ತು. ನಿಖರವಾಗಿ ಹೇಳಿದ್ರಿ. ಪೂರ್ಣ ಹುಣ್ಣಿಮೆಯ ದಿನ ಚಂದ್ರ ಕೆಂಪಾಗಿ ಕಾಣಲು ಇದೇ ಕಾರಣ. ಎಂಥ ಅದ್ಭುತ ಇದು. ಆದ್ರೆ ಈ ಆಕಾಶದ ಜಾದುವನ್ನು ನಾವು ನೋಡುವಾಗ ಸುರಕ್ಷತೆ ಬಗ್ಗೆಯೂ ಗಮನ ಕೊಡಬೇಕು ಅಲ್ವಾ? ಹೌದು, ಅದು ಬಹಳ ಮುಖ್ಯ. ಲೂನಾರ್ ಎಕ್ಲಿಪ್ಸ್ ಅನ್ನು ನಾವು ಬರಿಗಣ್ಣಿನಿಂದ ಆರಾಮಾಗಿ ನೋಡ್ಬೋದು. ಆದರೆ ಸೋಲಾರ್ ಎಕ್ಲಿಪ್ಸ್ ನೋಡುವಾಗ ಬಹಳ ಎಚ್ಚರ ಇರಬೇಕು ತಾನೆ? ಖಂಡಿತ. ಸೂರ್ಯನ ಕಿರಣಗಳು ನೇರವಾಗಿ ಬರೋದ್ರಿಂದ ಕಣ್ಣಿಗೆ ಹಾನಿ ಮಾಡಬಹುದು. ಹೌದು. ಸಾಮಾನ್ಯ ಸನ್ಗ್ಲಾಸ್ ಅಥವಾ ಎಕ್ಸ್ರೇ ಶೀಟ್ ಬಳಸಲೇಬಾರದು ಅಂತ ಮೂಲಗಳು ಎಚ್ಚರಿಸುತ್ತವೆ. ನಿಜ. ಕೇವಲ ಸರ್ಟಿಫೈಡ್ ಸೋಲಾರ್ ಎಕ್ಲಿಪ್ಸ್ ಗಾಗಲ್ಸ್ ಅಥವಾ ಒಂದು ರಟ್ಟಿನಲ್ಲಿ ಸಣ್ಣ ರಂಧ್ರ ಮಾಡಿ ನೋಡುವ ಪಿನ್ ಹೋಲ್ ಕ್ಯಾಮೆರಾ ಬಳಸಿ ಮಾತ್ರ ನೋಡ್ಬೇಕು ಅಲ್ವಾ? ಹೌದು. ಮಕ್ಕಳೇ, ಸುರಕ್ಷತೆ ಯಾವಾಗಲೂ ಮೊದಲು. ಇದೆಲ್ಲ ಸರಿ. ಈ ಆಟದಲ್ಲಿ ಬೇರೆ ಗ್ರಹಗಳು ಬಂದ್ರೆ ಏನಾಗತ್ತೆ? ಅಂದ್ರೆ ಯಾವ ಗ್ರಹ? ಉದಾಹರಣೆಗೆ ಶುಕ್ರ ಗ್ರಹ ಅಥವಾ ವೀನಸ್ ಅಡ್ಡ ಬಂದ್ರೆ ಅದು ವೀನಸ್ ಎಕ್ಲಿಪ್ಸ್ ಆಗತ್ತಾ? ಇಲ್ಲ, ಹಾಗಾಗೋದಿಲ್ಲ. ಏಕೆಂದ್ರೆ
ವೀನಸ್ ನಮ್ಮಿಂದ ಬಹಳ ದೂರದಲ್ಲಿದೆ. ಓಹೋ, ಹಾಗಾದ್ರೆ ಅದು ಸನ್ನನ್ನು ಮುಚ್ಚುವುದಿಲ್ವಾ? ಇಲ್ಲ, ಅದು ಸನ್ ಮತ್ತು ಅರ್ತ್ ಮಧ್ಯ ಬಂದಾಗ ಕೇವಲ ಒಂದು ದೊಡ್ಡ ಹಳದಿ ತಟ್ಟೆಯ ಮೇಲೆ ಒಂದು ಪುಟ್ಟ ಕಪ್ಪು ಇರುವೆ ಹರಿದಾಡಿದಂತೆ ಕಾಣುತ್ತದೆ. ಆಹಾ, ಕಪ್ಪು ಇರುವೆ ತರನಾ? ಹೌದು. ವಿಜ್ಞಾನಿಗಳು ಇದನ್ನೇ ಟ್ರಾನ್ಸಿಟ್ ಆಫ್ ವೀನಸ್ ಅಂತ ಕರೀತಾರೆ. ಅದು ಗ್ರಹಣ ಅಲ್ಲ. ಸಾರಾಂಶದಲ್ಲಿ ಹೇಳ್ಬೇಕು ಅಂದ್ರೆ ಸೋಲಾರ್ ಎಕ್ಲಿಪ್ಸಲ್ಲಿ ಸನ್ ಬ್ಲಾಕ್ ಆಗ್ತದೆ ಮತ್ತೆ ಲೂನಾರ್ ಎಕ್ಲಿಪ್ಸಲ್ಲಿ ಮೂನ್ ಬ್ಲಾಕ್ ಆಗ್ತದೆ. ಹೌದು. ಮತ್ತು ಬೇರೆ ಗ್ರಹಗಳು ಬಂದ್ರೆ ಕೇವಲ ಸಣ್ಣ ಚುಕ್ಕಿಯಂತೆ ಹಾದು ಹೋಗುತ್ತವೆ. ಆಕಾಶದ ಈ ನೆರಳಿನ ಆಟ ನಿಜಕ್ಕೂ ಬೆರಗುಗೊಳಿಸುವಂಥದ್ದು. ಕೊನೆಯದಾಗಿ ಕೇಳುಗರಿಗೆ ಯೋಚಿಸಲು ಒಂದು ಪ್ರಶ್ನೆ. ಹೇಳಿ, ಅದೇನು ಪ್ರಶ್ನೆ? ಒಂದು ವೇಳೆ ನೀವು ಲೂನರ್ ಎಕ್ಲಿಪ್ಸ್ ಸಮಯದಲ್ಲಿ ಮೂನ್ ಮೇಲೆ ನಿಂತು ನಮ್ಮ ಅರ್ತ್ ಅನ್ನು ನೋಡಿದರೆ ಆ ದೃಶ್ಯ ಹೇಗಿರಬಹುದು? ವಾವ್! ಕತ್ತಲಾದ ಭೂಮಿಯ ಸುತ್ತಲೂ ಒಂದು ಕೆಂಪು ಬಣ್ಣದ ಬೆಂಕಿಯ ಉಂಗುರ ಹೊಳೆಯುತ್ತಿರುವಂತೆ ಕಾಣಬಹುದು ಅಲ್ವಾ? ಹೌದು, ಅದನ್ನೇ ನೀವು ಊಹಿಸಿಕೊಳ್ಳಿ. ಆ ದೃಶ್ಯವನ್ನು ಮನಸ್ಸಿನಲ್ಲೇ ಊಹಿಸುವುದು ನಿಜಕ್ಕೂ ಮಜವಾಗಿದೆ. ನಿಮ್ಮ ಕಲ್ಪನೆಯ ಕುದುರೆ ಹೀಗೆಯೇ ಓಡಿಸ್ತಾ ಇರಿ. ಮುಂದಿನ ಆಳವಾದ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.